ಕುಂಬಳಕಾಯಿ ಅಂತ ವಿಶೇಷ ಇತ್ತಾ? ಯಾರನ್ನು ಕರ್ತೀರಿ ಮಾರೆ? ಇಲ್ಲ ಮರತಿ, ಸುಮ್ಮನೆ ಸುಮಾರು ದಿನ ಆಯ್ತಲ್ಲನೆ, ಯಾರು ಕಾಣಲ್ಲ ನಮ್ಮನೆ ಬದಿ. ಅದಕ್ಕೆ ಎಲ್ಲನೂ ಒಂದೇ ಸತಿ ಕರೆದು ಮಾತಾಡ್ಸು ಅಂದೇಳಿ ಕರೆದಿದ್ದು ಮಾರತಿ ನಾನು. ಒಳ್ಳೇದು ಮಾಡಿದ್ರಿ ಮಾರೆ, ಇಲ್ದಿರಿ ಎಲ್ಲಿ ನಮ್ಮ ಪುರ್ಸೊತ್ತಾತಲ್ದ ಹಿಂಗೆಲ್ಲ ಕರೆದ್ರೆ ಬಪ್ಪು ಕಾಪ್ದ. ಇಲ್ದಿರಿ ನಮ್ಮ ಕೆಲಸ ಅಂದೇಳಿ ಕಾಣ್ತಾ ಇರ್ತೆ ನಾವು. ನಂಗೂ ಮನೆಯಂಗೆ ಚಳಿ ಚಳಿ ಆತಿತ್ತು ಮಾರತಿ. ನಿಮ್ಮ ಮನೆಗೆ ಸ್ವಲ್ಪ ಬೆಚ್ಚಗಿತ್ತಪ್ಪ, ಕರೆದು ಒಳ್ಳೆ ಕೆಲಸ ಮಾಡಿದೆ. ನಿಮ್ಮೊಟ್ಟಿಗೆ ನನ್ನೊಂದು ಕರ್ದಿಯಲ್ಲ. ನಿಮ್ಮನ್ನು ಕರೆದಿದ್ರ ಆತಮ್ಮ ಯವ್ವ, ನಿಮ್ಮನ್ನು ಕರೆದಿದ್ರ ಆ ದೇವ್ರು ಮೆಚ್ತನ ನನ್ನ. ನಮ್ಮೊಟ್ಟಿಗೆ ನೀವು ಒಂದು ಕೂಕೊಂಡ್ರೆ, ನೀವು ಒಂದು ಚಹಾ ಕುಡಿದ್ರೆ ನಮಗೂ ಖುಷಿ ಆತಿಲ್ಯಾ? ಈಗಿನ ಕಾಲದಾಗ ಮುದುಕರ್ನೆಲ್ಲ ಯಾರು ಕರೀತಾರೆ ಮಾರೈತಿ? ಹೌದು ಮೊಬೈಲು ಅವು ಮಾತಂದೇಳಿ ಅವೇ ಇರ್ತವು. ನಮ್ಮ ಮನೆ ಹಂಗಿಲ್ಯಾ? ನಮ್ಮ ಮನೆ ಹೆಂಗಸರಿದ್ರಿಗೆ ಮಾರೈತಿ ಹಬ್ಬ ಯಾತಕ್ಕೂ ಬೇಡವು. ಬಾಬಾ ನಾನಂತೂ ಲೆಕ್ಕಕ್ಕೆ ಇಲ್ಲ ಮಾರೈತಿ ಅವ್ರಿಗೆ. ಬಿಡಿ ಅಮ್ಮ, ನೀವು ಅವು ಕರ್ತಿಲ್ಲ. ನಿಮ್ಮ ಏಜ್ ಬಂದಾಗಳಿಕೆ ಗೊತ್ತತ್ತು ಬಿಡಿ ನೀವು. ನಾನು ಹಂಗೆ ಅನ್ಕೊಂಡು ಸುಮ್ಮನೆ ಆಯ್ಕೊಂಡಿದ್ದೆ, ಗೊತ್ತಿತ್ತಾ? ಇಲ್ದಿರ ನಾನು ಬಯುದಿಲ್ಲ ಅವಕ್ಕೆ ಹಪ್ಪಿಡ್ದವು ಮಾರೆ. ಅವೆಲ್ಲ ಮನೆ ಮನುಷ್ಯರು ಮನೆ ಹಿಂಗೆ ಮುದುಕರ ಹತ್ತದು ಕಾಣಲೇ ಇಲ್ಲ ಅಂದೇಳಿ. ಅವೆಲ್ಲ ಮುದುಕರ ಹತ್ತಿಲ್ಲ ಹಂಗಾರೆ? ಎಲ್ಲರಿಗೂ ಕಾಲ ಬತ್ತ ಮಾರ್ರೆ, ಅದೆಲ್ಲ ನಾವು ಮಾತಾಡ್ತಾ ಕೂತ್ಕೊಂಡ್ರೆ ಅತ್ತ. ಮುದುಕರಿ ಕಾಲ ಅಂದೇಳಿ ಅಲ್ಲ ಮಾರ್ರೆ, ನಾನು ಆ ಸೀರಿಯಲ್ ಕಾಣ್ತಿದ್ದೆ ಮಾರ್ರೆ. ಅದೇ ಯಾವ್ದು ಕಾಣಿ, ಭಾಗ್ಯಲಕ್ಷ್ಮಿ. ಎಷ್ಟು ಒಳ್ಳೆ ಗೊತ್ತಿತ್ತ ಆ ಭಾಗ್ಯ, ಆ ಹಪ್ಪಿಡ್ದ ತಾಂಡವ ಭಾಗ್ಯನ ಆಚೆ ಹದ್ದ ಮಾರ್ರೆ. ಹೌದೇನ್ರಿ? ನಾ ಕಾಣಲ ನನ್ನ ಎಪಿಸೋಡು. ಅಯ್ಯೋ ಭಾಗ್ಯನಾಚೆ ಹಾಕ್ನ ಮಾರ್ರೆ. ಆ ಮನೆ ಹಳ್ಳಿ ಶ್ರೇಷ್ಠಗೋಸ್ಕರ ಅಂಬ್ರ ಅಂದೇಳಿ ಅಲ್ಲ? ಹೌದೌದು, ನಾನು ಕಂಡಿದ್ದೆ ಎಪಿಸೋಡು. ಆ ತಾಂಡವು ಸೊಡ್ಡಿಗೆ ಒಂದು ಬಾರಿಸು ಅಂದೇಳಿ ಆಯ್ತು ನನಗೆ. ನಿಂಗೆ ಸೊಡ್ಡಿಗಿಡುವ ಅಂದೇಳಿ ಆಯ್ತಲ್ಲ, ನಾನು ಅವನ್ನೇ ಎದ್ದು ಹೊರಗೆ ಹಾಕುವ ಅಂದೇಳಿ ಆಯ್ತು ನನಗೆ. ಎಂತೆಂತ ಜನ ಇರ್ತಾರೆ ಕಾಣಿ. ಅವ ಮನೆ ಕಟ್ಟಿದ ಅಂಬ್ರು, ಅಪ್ಪ ಅಮ್ಮ ಬೇಕಂದ್ರೆ ಮಕ್ಕಳು ಬೇಡ ಅಂಬ್ರು. ಮಕ್ಕಳನ್ನ ಹೆಚ್ಚದ ಭಾಗ್ಯ ಅಲ್ದ, ಅವಳು ಆಚೆ ಹಾಕಂಬ್ರ. ಕಾಣಿ ಹೆಂಗಿತ್ತು ಕಾಣಿ. ಅವನ ಸೊಡ್ಡಿಗೆ ಅವಳು ಸಿಕ್ಕದೆ ಹೆಚ್ಚು ಮಾರೈತಿ. ಅವನ ಸೊಡ್ಡಿಗೆ ಎಂತಾರು ಬತ್ತ ಅವನಿಗೆ ಅಂಕರ ಪ್ರಾಣಿ. ಹೌದು ಮಾರೈತಿ, ಅಂಕರದ ನೆಟ್ಟಿಗೆ ಏರಿತ ಅವನಿಗೆ. ಅಬ್ಬಬ್ಬಬ್ಬ, ಎಂಥ ಮಕ್ಕಳೆಲ್ಲ ಹುಟ್ಟಿ ಬಿಡ್ತು ಅಂದ್ರೆ. ಇಲ್ಲಮ್ಮ, ಹುಟ್ಟಿದ ಗತಿ ಗೊತ್ತತ್ತ ಮಕ್ಕಳೇ ಹಂಗಿರ್ತಾರೆ ಅಂದೇಳಿ. ಹೋತ ಅವು ಕಲಿಯೋದು ಈ ಥರ ಎಲ್ಲ ಅನಚಾರ ಅಲ್ಲ ಮಾರದ್ದು, ಅನಚಾರಕ್ಕಿಂತ ಜಾಸ್ತಿ ಅಂದೇಳಿ. ಹೆಂಡತಿನ ಆಚೆ ಹಾಕಂಬ್ರು, ಅಪ್ಪ ಅಮ್ಮ ಬೇಕಂಬ್ರು, ಮಕ್ಳು ಬೇಕಂಬ್ರು. ಹೌದು, ಅವ್ನು ಸ್ವಯ ಇರ್ಲಿಯ, ಮಕ್ಳು ಹುಡ್ಸೋತಿ ಸ್ವಯ ಇರ್ಲಿ ಅವನಿಗೆ. ಕರೆಕ್ಟ್ ಹೇಳಿದ್ರಿ ಅಮ್ಮ. ಮಕ್ಳು ಹುಡ್ಸೋತಿ ಸ್ವಯಪ್ತಿ ಇಲ್ಲ ಅವಕ್ಕೆ. ಅವಕ್ಕೆ ಚಂದ ಇರ್ತ. ಆಮೇಲೆ ಹೆಂಡತಿ ಬೇಡ, ಮಕ್ಳು ಬೇಡ, ಅಪ್ಪ ಅಮ್ಮ ಬೇಡ, ಯಾರು ಬೇಡ ಹತ್ರ. ಯಾವಳು ಮಿಟಕ್ಲಾಡಿ ಬಂದಿದ್ದಾಳೆ ಈಗ. ಮಿಟಕ್ಲಾಡಿ ಅವಳ ಹೆಸರೆಂತದೆ ಇತ್ತು ಕಾಣಿಯೇ, ಶ್ರೇಷ್ಠ. ಯಪ್ಪಪ್ಪಪ್ಪ, ಅವಳು ಎಂಥ ಜನ ಅಂದೇಳಿ ಗೊತ್ತಿಲ್ಲ. ಅವಳಿಗೆ ಇವನೇ ಸಿಕ್ಕದಮ್ಮಾರ. ಹೌದು, ಅವಳು ಹಾಕು ಬಟ್ಟಿ, ಅವಳು ಯಾಸ ಕಂಡ್ರೆ ಸಾಕು, ಅವಳು ಜುಟ್ಟು ಹಿಡಿದು ಗರ 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 ತಿರ್ಸುವ ಅಂದೇಳಿ ಅನ್ಸತ್ತಪ್ಪ. ಗರ ತಿರ್ಸೋದಲ್ಲ, ಅವಳು ಜುಟ್ಟು ಹಿಡಿದು ನೆಲಕ್ಕೆ ಜಪಕ್. ಆಗ ಇಂಥವೆಲ್ಲ ಸಮಾತು. ಕರೆಕ್ಟ್ ಹೇಳಿದ್ರಿ ಅಮ್ಮ, ನೀವು ಕರೆಕ್ಟ್ ಹೇಳಿದ್ರಿ. ಜುಟ್ಟು ಹಿಡಿದು ನೆಲಕ್ಕೆ ಜಪ್ಪಕ್ಕೆ ಅಂತವನ. ಹೌದಂತೀನಿ ಮಾರ್ರೆ, ಇಂಥವೆಲ್ಲ ಮನೆ ಹಾಳು ಮಾಡೋಕೆ ಹುಡ್ತವ ಅಂದೇಳಿ. ಅವ ತಾಂಡವ ಇದ್ನಲ್ಲ, ಅವ ಶ್ರೇಷ್ಠನ ಕರ್ಕೊಂಬರ್ಲಿಲ್ಲ ಅಂತ ಹೇಳಿದ್ರೆ ಭಾಗ್ಯ ಒಟ್ಟಿಗೆ ಎಷ್ಟು ಲಾಯ್ಕಿರ್ಲಿಕ್ಕಿದ್ದಿತ್ತಲ್ದ. ಅವಳು ಎಷ್ಟು ಒಳ್ಳೆ ಹುಡುಗಿ ಮಾರ್ರೆ. ಒಳ್ಳೆಳ, ಅವಳ ನೋಡಿ ಕಲಿಕ ನಮ್ಮನೆಯವಲ್ಲ. ಅಬ್ಬಬ್ಬಾ, ಇದ್ವು ಗಾಣಿ ನಮ್ಮನೆವು, ಒಂದೊಂದು ನಮ್ಮನೆ ಇದ್ವು. ಭಾಗ್ಯನೆಲ್ಲ ನೋಡಿ ಕಂಡ್ರೆ ಸ್ವಲ್ಪ ಏನಾರು ಒಳ್ಳೇದತ್ತ ಅಂದೇಳಿ ಮುಂದೆ. ಅದೌದು, ಏನೇ ಹೇಳಿ ಭಾಗ್ಯನ ಅತ್ತೆ ಕಂಡು ನಂಗೆ ಭಾರಿ ಖುಷಿ ಆಯ್ತು ಮಾರೆ. ಹೌದು, ಆ ಥರ ಅತ್ತೆ ಸಿಕ್ಕತ್ ಮಾರೆ. ಹೌದೌದು, ಆ ಥರನೇ ಅತ್ತೆ ಸಿಕ್ಕದ್. ನಮ್ಮತ್ತೆ ಹಂಗೆ ಇದ್ದೀರಪ್ಪ, ಅದಕ್ಕೆ ನಾನು ಹಂಗೆ ಇದ್ದೆ. ನನ್ನ ಸೊಸೆನ ಎಷ್ಟು ಲಾಯ್ಕ್ ಕಾಂತೆ ಗೊತ್ತಿತ್ತ ನಾನು. ಹೌದು ಮಾರೆ, ನೀವು ಕಾಣ್ತೀರಿ ಬಿಡಿ, ನಾವು ಕಂಡಿದ್ದಲ್ದ ನೀವು ಎಷ್ಟು ಲಾಯ್ಕ್ ಕಾಣ್ತೀರಿ ಅಂತೇಳಿ. ಬಿಡಿ ಇಂಥವೆಲ್ಲ ನೋಡಿಯೇ ಕಲಿಕು ಎಲ್ಲರೂ. ಇಲ್ದಿರ ಈ ಧಾರಾವಾಹಿ ಪಿಕ್ಚರ್ ನಮ್ಮನೆ ನಾಟಕ ಪಾಠಕ ಎಲ್ಲ ಮಾಡುದು ಎಂತಕ್ಕೆ? ಇಂಥವೆಲ್ಲ ಬುದ್ಧಿ ಕಲೀಲಿ ಅಂದೇಳಿಯೇ ಮಾಡುದು. ನಮ್ಮ ಕಾಲದಾಗೆಲ್ಲ ಹಿಂಗೆಲ್ಲ ಇರಲಿಲ್ಲಪ್ಪ. ನಾವು ಹಾಗೆ ಬುದ್ಧಿ ಕಲ್ತಿತ್ತು, ಹಾಗೆ ಜೀವನ ನಡೆಸ್ಕೊಂಡು ಹೋಯ್ತು. ಈ ಥರ ಎಲ್ಲ ಮಾಡ್ತಿತ್ತ ನಾವು. ಹೌದು ಬಿಡಿ ಅಮ್ಮ, ನಿಮ್ಮ ಕಾಲ ಒಂಥರ ಲಾಯ್ಕಲ್ದ. ಎಂತ ಜಾಸ್ತಿ ತಲೆ ಕೆಡ್ಸ್ಕೊಂಬಿಲ್ಲ, ಎಂತ ಜಾಸ್ತಿ ಖರ್ಚಿಲ್ಲ. ಈಗೆಲ್ಲ ಹಂಗಿತ್ತ ಕಾಲ.
ನಿಮ್ಮ ಕಾಲದಾಗ ಒಂದಲ್ಲ 100 ಮನೆ ಮಾಡ್ಲಿಕ್ಕಿದ್ದಿತ್ತು, ಆಗ ಯಾರು ಮಾಡ್ಲಲ್ಲ. ಈಗ ಕಷ್ಟಪಟ್ಟು ಮಾಡ್ತಿದ್ರು. ಇದ್ದಿದ್ದು ಯಾರ ಸಂಸಾರ ಮಾಡೋಕ್ಕಾಗ್ತ ಈಗ? ಆತಿಲ್ಲಪ್ಪ. ಅದು ಹೌದು, ಆದರೆ ಅದ್ರ ಭಾಗ್ಯ ಗ್ರೇಟ್ ಕಾಣಿ. ಅವಳು ಅಡ್ಗೆ ಮಾಡಿ ಒಂದು ದುಡ್ಮೆ ಮಾಡಿ ನಾ ಸಾಕ್ತೆ ಅಂದೇಳಿ ಕರ್ಕೊಂಡು ಹೋಯ್ಲಲ್ಲ ಎಲ್ಲರನ್ನೂ. ಹೌದು, ಹಂಗಿರ್ಕ ಹೆಣ್ಮಕ್ಳು ಅಂದೇಳಿ ಹೇಳಿದ್ರೆ ನಮ್ಮನೆಯವ್ ಥರ ಇರ್ಕ? ಅಬ್ಬಬ್ಬಬ್ಬಬ್ಬ, ಅಮ್ಮ ನೀವು ಬಾಯಿ ಬಿಟ್ರೆ ನಮ್ಮ ನೀವು ಅಂತ್ರಿ ಮಾರೆ. ನಾಳೆ ದಿನ ಅವು ಇಲ್ಲಿ ಬಂದು ಗಲಾಟೆ ಮಾಡುಕ ನಮ್ಮ ಹತ್ರ. ಗಲಾಟೆ ಬರ್ಲಿಕ್ಕಂಬ ಕಾಂತೆ ನಾನು. ಇಲ್ಲವ ಇಲ್ಲ, ಸುಮ್ಮನೆ ಹೇಳಿದ್ದವರು. ಗಲಾಟೆ ಬಂದ್ರೆ ನಾವೆಲ್ಲ ಬಿಡ್ತಾ? ಹಿಡ್ಕೊಂಡು ನಾವೇ ಜಪ್ಪತ್ ಒಂದು. ಒಳ್ಳೆ ಕೆಲಸ ಅದೇ ಕೆಲಸ ಮಾಡೀನಿ ಅಕ್ಕ. ಸರಿ ಮಾರ್ರೆ, ಮಾತಾಡ್ತಾ ಟೈಮ್ ಅಂತ ಗೊತ್ತಾಗಲಿಲ್ಲ ಮಾರೆ. ಸಂಜೆ ಆಯ್ತಲ್ಲ, ನಾವು ಹೋತೆ ಅಕ್ಕ, ಲೇಟ್ ಆಯ್ತು. ಮಗ ಬರ್ತ ಈಗ. ಅಮ್ಮ ನೀವು ಬರ್ತೀಯಾ ಒಟ್ಟಿಗೆ? ಹೋಪ. ನಾನು ಬತ್ತೆ. ಹೋಬಕ್ಕ. ಹಂಗಾರೆ ಹೋಯ್, ನಾವು ಬರ್ತದಕ್ಕ. ಲೇಟ್ ಆಯ್ತು ಮಾರ್ರೆ. ಹಿಂಗೆ ಆಗಲಿ ಕಾನ ಕರಿತಾ ಇರ್ರಿ ಮಾರೆ, ನಾವು ಬತ್ವಲ್ಲ. ಹಿಂಗೆ ಮಾತಾಡೋದು ಲಾಯ್ಕ್ ಆಯ್ತು. ಆಯ್ತಾಯ್ತು, ಕರೀತೆ. ಹೋಯ್ ಬನ್ನಿ ಅಮ್ಮ, ಬೇಗ ಹೋಪ. ಆಯ್ತಾಯ್ತು. ಹೋಯ್, ನಾಳೆ ಮೀನ್ ಮಾರ್ಕೆಟ್ ಹೋಗತ್ತೆ, ಕರೀನಿ ನನ್ನ. ಆಯ್ತು ಮರಿತಿ, ಕರಿತೆ. ನಿನ್ನ ಕರಿದ ಹೊತ್ತ ನಾ ಒಬ್ಳೆ ಹೋಗಕತ್ತ. ಅಲ್ಲಿ ಚರ ಅಂತೂ ಅಪ್ಪವು. ನೀ ಆದ್ರೆ ಸ್ವಲ್ಪ ಮಾತಾಡ್ತಿ, ಗಜ ಅಂತಿ. ನಾ ಒಬ್ಳೆ ಹೋಯ್ ತಪ್ಪಕತ್ತ ಮೀನು. ನಾ ಕರೀತೆ ಅಪ್ಪ. ಡೈಲಿ ಮೀನ್ ಇಲ್ದಿರ ಅರ್ಥ ಮಾರತಿ ನಮ್ಮನೆ ಹಿಂಗೆ. ಸರಿ, ನಾನು ಬತ್ತೆ ಮಾರೆ. ಹಂಗಿರ ತಡ ಆಯ್ತಲ್ದ, ಅವೆಲ್ಲ ಹೋಯಿ ಆಯ್ತಾ ಅಂದೇಳಿ ನಾನು ಹೋತೆ. ಮನೆ ಹೋಯಿ ಸ್ವಲ್ಪ ಅಡಿಗೆ ಕಾಣ್ತೆ ಅಂತ ಇತ್ತೆ ಅಂತ ಇಲ್ಲ ಅಂದೇಳಿ. ಅಕ್ಕ ನಾಳೆ ಮರಿತೀರ ಕರೀನಿ ಅಕ್ಕ. ಆಯ್ತಾಯ್ತು, ಹೋಯ್ ಬಾ ಮರಿತಿ. ಖುಷಿ ಆಯ್ತು ಎಲ್ಲ ಬಂದ್ರಲ್ಲ ನಾ ಕರ್ದಕ್ಕೆ. ಬರ್ದೇ ಇರ್ತೀವ ಮಾರ್ರೆ. ಸರಿ, ಹಂಗಾರೆ ಬತ್ತೆ ಅಕ್ಕ. ಆಯ್ತು. ಅಂದಂಗೆ ನಮ್ಮನೇಲಿ ಕೇಬಲ್ ಆಯೋಯ್ತು ಮಾರ್ರೆ. ಸೀರಿಯಲ್ ಕಂಡು ಹೇಳಿ ಅಕ್ಕ, ಇವತ್ತಿನ ಎಪಿಸೋಡ್ ಅಂತ ಆಯ್ತಂತೇಳಿ. ನಾಳೆ ಮೀನ್ ತಪ್ಪಕ್ಕೆ ಹೊತ್ತಲ್ಲ, ಆಗ ನಂಗೆ ಪೂರ ಸ್ಟೋರಿ ಹೇಳ್ಕಕ್ಕ. ಹೇಳ್ತೆ ಅದೆಲ್ಲ ಇಲ್ಲಿ ತಲೆ ಕೆಡ್ಸ್ಕೊಂತೀಯಲ್ಲ ನೀನು. ಇನ್ನು ಎಪಿಸೋಡ್ ಬರಲ್ಲ, ಇವತ್ತು ಬರ್ತೈತೆ. ನಾ ಹೇಳ್ತೇನೆ, ನೀ ತಲೆ ಕೆಡ್ಸ್ಕೊಂಡ್ ಬೇಡ. ನೀ ಹೋಯ್ ಬಾ. ನಾಳೆ ಫೋನ್ ಮಾಡ್ತೆ, ಫೋನ್ ಎತ್ತಕ್ಕ.